ಹಾಯ್ ಹಲೋ ಸ್ನೇಹಿತರೆ, ಎಲ್ಲ ಸ್ಪರ್ಧಾರ್ಥಿಗಳಿಗೆ ಎನ್ ಅಕಾಡೆಮಿಗೆ ಸ್ವಾಗತ. ಇಂದು ನಾವು ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಕೇಂದ್ರಾಡಳಿತ ಪ್ರದೇಶಗಳನ್ನು ಯಾವ ರೀತಿ ನೆನಪಿಟ್ಕೊಳ್ಬೇಕನ್ನೋದು ಒಂದು ಟ್ರಿಕ್ಸ್ ಮೂಲಕ ನಾನು ನಿಮಗೆ ಹೇಳ್ಕೊಡ್ತೇನೆ ಸ್ನೇಹಿತರೆ. ಏನಪ್ಪ ಟ್ರಿಕ್ಸ್ ಅಂದರೆ, ಮೊದಲು ನಮಗೆ ಕೇಂದ್ರಾಡಳಿತ ಪ್ರದೇಶಗಳು 9 ಇದ್ವು. ಆದರೆ ಅಲ್ಲಿ ದಾದರ್ ನಗರ್ ಹವೇಲಿ ಮತ್ತು ದಿಯು ದಮನ್ ಅಂತ ಇವು ಬೇರೆ ಬೇರೆ ಆಗಿದ್ದವು. ಈಗ ಅವು ಎರಡನ್ನೂ ಸೇರಿಸಿ ಒಂದೇ ಮಾಡಿದ್ದಾರೆ. ಹಾಗಾಗಿ ಕೇಂದ್ರಾಡಳಿತ ಪ್ರದೇಶಗಳು ಕೇವಲ 8 ಇವೆ ಸ್ನೇಹಿತರೆ. ಆ ಕೇಂದ್ರಾಡಳಿತ ಪ್ರದೇಶಗಳನ್ನು ಯಾವ ರೀತಿ ನೆನಪಿಟ್ಕೊಳ್ಬೇಕು ಅನ್ನೋದನ್ನು ಒಂದು ಟ್ರಿಕ್ಸ್ ಮೂಲಕ ನೋಡೋಣ. ಟ್ರಿಕ್ಸ್ ಏನಪ್ಪ ಅಂದರೆ, ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆಯುವ ಚಂಡಿ ಜಾತ್ರೆಗೆ ದೆಹಲಿಯಿಂದ ಅನಿ ಮತ್ತು ಲಕ್ಷ್ಮಿ ಬಡವರಿಗೆ ಪುದು ಲಡ್ಡು ದಾನ ಮಾಡಲು ದಾದಿಯ ಜೊತೆ ಬಂದರು. ಇದು ಒಂದು ಕಥೆ ರೀತಿ ನಾವು ನೆನಪಿಟ್ಕೊಳ್ಬೇಕು ಸ್ನೇಹಿತರೆ. ಯಾವ ರೀತಿ ಅಂದರೆ, ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆಯುವ ಚಂಡಿ ಜಾತ್ರೆಗೆ ದೆಹಲಿಯಿಂದ ಅನಿ ಮತ್ತು ಲಕ್ಷ್ಮಿ ಬಡವರಿಗೆ ಪುದು ಲಡ್ಡು ದಾನ ಮಾಡಲು ದಾದಿಯ ಜೊತೆ ಬಂದರು. ಇದನ್ನು ಯಾವ ರೀತಿ ಅಂದರೆ, ಈಗ ಜಮ್ಮು ಕಾಶ್ಮೀರದಲ್ಲಿ ನಡೆಯುವ ಚಂಡಿ ಜಾತ್ರೆ ಅಂದರೆ ಜಮ್ಮು ಕಾಶ್ಮೀರ ಒಂದು ಕೇಂದ್ರಾಡಳಿತ ಪ್ರದೇಶ ಆಯಿತು. ಅದರಲ್ಲಿ ಚಂಡಿ ಅಂದರೆ ಚಂಡೀಗಢ ಸ್ನೇಹಿತರೆ. ಚಂಡಿ ಜಾತ್ರೆಗೆ ದೆಹಲಿ ಒಂದು ಕೇಂದ್ರಾಡಳಿತ ಪ್ರದೇಶ. ಅದಾದ ನಂತರ ಅನಿ ಮತ್ತು ಲಕ್ಷ್ಮಿ. ಅನಿ ಅಂದರೆ ಅಂಡಮಾನ್ ನಿಕೋಬಾರ್. ಇದು ಅಂಡಮಾನ್ ನಿಕೋಬಾರ್ ಒಂದು ಕೇಂದ್ರಾಡಳಿತ ಪ್ರದೇಶ. ಲಕ್ಷ್ಮಿ ಅಂದರೆ ಲಕ್ಷದ್ವೀಪ ಸ್ನೇಹಿತರೆ. ಇನ್ನು ಬಡವರಿಗೆ ಪುದು ಲಡ್ಡು ಅಂದರೆ ಪುದುಚೇರಿ ಸ್ನೇಹಿತರೆ. ಇನ್ನು ಲಡ್ಡು ಅಂದರೆ ಲಡಾಖ್ ಸ್ನೇಹಿತರೆ. ಇನ್ನು ದಾನ ಮಾಡಲು ದಾದಿಯ ಜೊತೆ ಬಂದರು. ದಾನ ಅಂದರೆ ದಾದರ್ ನಗರ್ ಹವೇಲಿ. ದಾದಿ ಅಂದರೆ ದಿಯು ದಮನ್. ದಾದರ್ ನಗರ್ ಹವೇಲಿ ಮತ್ತು ದಿಯು ದಮನ್ ಇವು 8 ಕೇಂದ್ರಾಡಳಿತ ಪ್ರದೇಶಗಳು. ಅದು